ನಮ್ಮ ಕಾಂಗ್ರೆಸ್ ಕಚೇರಿಗೆ ಕೋಲಾರ ಜಿಲ್ಲೆಯ ಭೇಟಿ ಸಂದರ್ಭದಲ್ಲಿ ಮುಳಬಾಗಿನಲ್ಲಿ ನಮ್ಮ ಕೆಲವು ಆರೋಗ್ಯ ಇಲಾಖೆಯಿಂದ ನಿರ್ಮಾಣ ಆಗಿರತಕ್ಕಂಥ ಕಟ್ಟಡಗಳ ಉದ್ಘಾಟನೆ ಮಾಡಿ ನಮ್ಮ ಎಲ್ಲ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸೇರಿಸಿ ಇಲ್ಲಿ ಕಾಂಗ್ರೆಸ್ ಕಚೇರಿಗೆ ಬರಬೇಕು ಅಂತ ಹೇಳಿದ್ರು. ಇಲ್ಲಿ ಬಂದಿದ್ದೀನಿ, ಭಾಳ ಸಂತೋಷ ಇದೆಲ್ಲ ನಮ್ಮ ಕಾರ್ಯಕರ್ತರ ಜೊತೆ. ಇಲ್ಲಿ ಅವರು ಅನೇಕ ಇಲ್ಲಿ ಆಸ್ಪತ್ರೆಗಳ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ಅವರ ಅಭಿಪ್ರಾಯಗಳೆಲ್ಲ ಹೇಳಿದ್ದಾರೆ ಮತ್ತು ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅದ್ರ ಬಗ್ಗೆಯೂ ಕೂಡ ಅವ್ರು ಸಲಹೆ ಎಲ್ಲ ಕೊಟ್ಟಿದ್ದಾರೆ. ಅದೇ ಮುಂದಿನ ದಿವಸಗಳಲ್ಲಿ ನಮ್ಮ ಮುಳಬಾಗಿಲಿಗೆ ವಿಶೇಷವಾಗಿ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಇಲ್ಲಿಯ ಆರೋಗ್ಯ ಸೇವೆಗಳನ್ನು ಸದೃಢಗೊಳಿಸ್ತಕ್ಕಂಥದ್ದಕ್ಕೆ ಕ್ರಮಗಳು ತಗೊಳ್ತೀನಿ. ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಭಾಳ ಉತ್ಸಾಹದಿಂದ ಎಲ್ಲ ಇದ್ದಾರೆ. ಪಕ್ಷ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಇನ್ನೂ ನಾವು ಸಂಘಟನೆಯನ್ನು ಚುರುಕು ಮಾಡಿಕೊಂಡು ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋದಕ್ಕೆ ನಾವು ತಯಾರು ಮಾಡ್ಕೋಬೇಕು. ಓಕೆ, ಯಾರು ಹೇಳಿದ್ರಪ್ಪ? ಯಾರು ಹೇಳಿದ್ರು? ಟಿವಿ ಅದೆಲ್ಲ ಅದು ನೋಡಿ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇಲ್ಲಿಯ ಸ್ಥಳೀಯ ಮುಖಂಡರುಗಳು, ಶಾಸಕರುಗಳು, ಬೇರೆ ಬೇರೆ ಪಕ್ಷದ ಹಿರಿಯರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಇನ್ನೇನು ಕೆಲವು ದಿವಸಗಳು ಫೈನಲೈಸ್ ಮಾಡ್ತಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಷ್ಟೇ. ಆದರೆ ಖಂಡಿತ ಕೋಲಾರಲ್ಲಿ ಗೆಲ್ಬೋದು. ನಾವು ಗೆಲ್ಲೋದಕ್ಕಂತೂ ಅವಕಾಶ ಇದೆ. ಅದನ್ನು ನಾವು ಎಲ್ಲರೂ ಸೇರಿ ಒಂದು ಒಮ್ಮತಕ್ಕೆ ಬಂದು ತೀರ್ಮಾನ ಮಾಡಿ ನಾವು ಕೆಲಸ ಮಾಡೋದು ಸಾಧ್ಯ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಓಕೆ, ತಮ್ಮನ್ನ ಪೂರ್ಣಮನೆಗೆ ಒಂದ್ಸಲ ಕರ್ಕೊಂಡು ಕಿವಿ ಮಂಜು ML ಇಲ್ಲಿ ಆ ಕಾರಣ ಬಿಜೆಪಿ ಅವರು ಇಲ್ಲ ಅಂತಿದ್ರೆ ಮುಂದೆ ಕೊಟ್ಟಿದ್ದಾರೆ. ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಕಾಶಿನಾಡ ಪ್ರಚಾರ ಸಮಿತಿ ಎಲ್ಲ ಮಾಡಿದ್ದೀರಾ? ಪ್ರಚಾರ ಸಮಿತಿ ಸರ್, ಈಗ ನಾವು ಕಚೇರಿ ಇನ್ನೂ ಓಪನ್ ಮಾಡಿಲ್ಲ. ಆಮೇಲೆ ಸರ್ ನಾಗರಾವ್ದವ್ರು ಬಂದಿದ್ದಾರೆ. ಸರ್, ಈಗ ಅದರ ಹೊಸ PHC ಕಟ್ಟಡ ಎಲ್ಲ ಆಗಿದೆ, ಬಟ್ ಸ್ಟಾಫ್ ಏನೂ ಇಲ್ಲ ಎಕ್ಸೆಪ್ಟ್ ಒಂದು ಡಾಕ್ಟರ್ ಬಿಟ್ಟರೆ. ಈವನ್ ನರ್ಸಸ್ ಆಗಲಿ ಬೇರೆ ಏನೂ ಫೆಸಿಲಿಟೀಸ್ ಇಲ್ಲ. ಆಮೇಲೆ ಅದರ ಪಕ್ಕದಲ್ಲಿ ಕೊಲ್ಲಿ ಅದು 24 ಅವರ್ಸ್ ಸರ್ವಿಸ್ ಇರೋವಂಥದ್ದು. ಮೇನಾಗಿ ಹೆರಿಗೆ ಹಾಸ್ಪಿಟಲ್ ಸರ್, ಭಾಳಷ್ಟು ಆ್ಯಂಬುಲೆನ್ಸ್ 1 ಇಯರ್ ಬ್ಯಾಕ್ವರೆಗೂ ಇತ್ತು ಸರ್. ಅದಾದಮೇಲೆ ಏನೋ ಹಳೆ ಗಾಡಿ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟಿದ್ದಾರೆ. ಸೊ ಈಗ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ನಾವು ಲೆಟರ್ ಎಲ್ಲ ಮಾಡಿದ್ವಿ. ಅಲ್ಲಿ ಅಪ್ರೂವಲ್ ಆಗ್ತದೆ. लेटर दी आपकी गाड़ी में गाड़ी हॉस्पिटल देखेंगे जगह हो गया सब, इसके लिए बिल्डिंग व्यवस्था क्या PHC ಇದೆಯಾ ಏನದು? ಅಣ್ಣ ಅರ್ಬನ್ PHC ನ ರೂಲ್ ಬಂಡೆಯಲ್ಲಿ ಯುಟಿ ಖಾದರ್ ಸಾಹೇಬ್ ಇದ್ದಾಗ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅಣ್ಣ. 2016 ಸ್ಯಾಂಕ್ಷನ್ ಆಗಿರೋದು. ಮೊನ್ನೆ ರೀಸೆಂಟ್ ಆಗಿ ತಹಶೀಲ್ದಾರು 2 ಎಕರೆ ಜಮೀನು 104 ಸರ್ವೆ ನಂಬರ್ನಲ್ಲಿ 2 ಎಕರೆ ಮಂಜೂರಾತಿ ಮಾಡಿದ್ದಾರೆ. ಆ ಮಂಜೂರಾತಿ ಆಗಿರೋ ಜಮೀನು ನಿಯರೆಸ್ಟ್ ಇದೆ. ಅದಕ್ಕೆ ನಮ್ ಬಿಲ್ಡಿಂಗ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಅಣ್ಣ. ಅಲ್ಲಿ ಜಾಸ್ತಿ ಬಡವರು, ಬಗ್ರು, ನಮ್ಮ ರೈತರು, ಕೂಲಿ ಬಾಡಿಗೆ ದರದಲ್ಲಿ ಇದೆ. ಚಿಕ್ಕದಾಗಿದೆನಾ, ಒಂದು ರೂಮ್, ಒಂದು ಹಾಲು. ಇರೋ PHC ಬಾಡಿಗೆ ಆಧಾರದಲ್ಲಿ ಲೆಟರ್ ಕೊಟ್ಟಿದ್ದೀನಿ ಅಣ್ಣ ನಿಮ್ಗೆ. ಅವರೇ ಬೇಕಾದ್ರೆ ನೇಮಕ ಮಾಡ್ಕೊಳ್ತಾರೆ, ಸಂಬಳ ಅವರೇ ಕೊಡ್ತಾರೆ. ಬಟ್ ಅವ್ರು ಪ್ರಾವಿಷನ್ ಮಾಡ್ಕೊಳ್ತಾರೆ. ನಾನು DH ಹತ್ರ ಮಾತಾಡ್ತಾರೆ, ಪ್ರಾವಿಷನ್ ಇಲ್ಲ ಅಂತ. ರಂಗಪ್ಪ ಸ್ವಲ್ಪ
ಬನ್ನಿ ಕಟ್ ಮಾಡೋಣ ಈಗ. ನಮ್ಗೆ ಇನ್ನೂ ತುಂಬಾ ಪ್ರೋಗ್ರಾಮ್ಗಳಿದೆ ಕೋಲಾರಲ್ಲಿ. ಸ್ವಲ್ಪ ಈ ಕಡೆ ಜಾಗ ಬಿಡ್ರಿ. ಹಿಂದಿನ ಶಾಸಕರಲ್ಲಿ ಕಾಯ್ತಾ ಇದ್ದಾರೆ ಟೋಲ್ ಹತ್ರ. ಮಂಜಣ್ಣ ಇನ್ನ ವೈಡ್ ಹೋಗ್ಬೇಕು, ಎಲ್ಲರೂ ಬರ್ತೀರಾ? ಈ ಕಡೆ ಇನ್ನೂ ಹೋಗ್ಬೇಕು. ಅಭಿ ಬ್ರಾಡ್ ಎಲ್ಲ ಹಿಂದೆ ಬಂದ್ಬಿಟ್ರೆ ಕ್ಲೀನ್ ಆಗಿ ನೀವು ಪ್ರೆಸಿಡೆಂಟ್ ಇದ್ದಾಗ ಬಂದಿದ್ರಲ್ಲ ಅವಾಗ ರಾಮಲಿಂಗ ರೆಡ್ಡಿ ಎಲ್ಲ ಮನೆಗೆಲ್ಲ ಜೈ ಬಲೋ ಭಾರತ್ ಮಾತಾ ಕಿ ಜೈ, ಸಿದ್ದರಾಮಯ್ಯ ಕಿ ಜೈ, ಡಿ.ಕೆ. ಶಿವಕುಮಾರ್ ಕಿ ಜೈ, ಪುತ್ತೂರು ಮಂಜುನಾಥ್ ಕಿ ಜೈ, ದಿನೇಶ್ ಗುಂಡೂರಾವ್ ಕಿ ಜೈ, कांग्रेस पार्टी के राहुल गांधी के मल्लिकार्जुन खड़गे के डी.के. शिवकुमार के सिद्धरामಯ್ಯ के पुत्तूर महाराज के दिनेश गुंडूराव साहेब ಎಲ್ಲ ಸುಮ್ಮನೆ ಇರ್ಬೇಕು.